ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಈ ವಿಡಿಯೋನೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇವತ್ತಿನ ದಿನ ನಾನು ರೈತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೈತರು ಅಂದರೆ ಅವರು ನೀರಾವರಿಯನ್ನು ಆಲ್ಮೋಸ್ಟ್ ಆಲ್ ಕೈಗೊಳ್ಳಬೇಕು ಅನ್ನೋದು ಮಹಾನ್ ಆಸೆ ಇರುತ್ತೆ. ಸೊ ರೈತರು ಬೋರ್ವೆಲ್ ಎಲ್ಲ ಕೊರೆಸ್ತಾರೆ, ಬಟ್ ಆದರೆ ಕರೆಂಟನ್ನ ಹೇಗೆ ತರಬೇಕಪ್ಪ, ಕರೆಂಟ್ನ ಅಭಾವ, ಮತ್ತು ಪದೇ ಪದೇ ಲೈನನ್ನು ತೆಗಿತಾ ಇರ್ತಾರೆ. ಅವ್ರು ಯಾವ ಶಿಫ್ಟಲ್ಲಿ ಕೊಡ್ತಾರೆ, ಬೆಳಗ್ಗೆ ಕೊಡ್ತಾರೋ, ಸಂಜೆ ಕೊಡ್ತಾರೋ, ಮಧ್ಯರಾತ್ರಿ ಕೊಡ್ತಾರೋ, ಆ ಲೈನ್ ಯಾವ ಬರುತ್ತೆ ಅನ್ನೋದು ಭಾಳ ಗೊಂದಲ ಇರುತ್ತೆ. ಸೊ ಅದಕ್ಕೆಲ್ಲ ತೆರೆ ಎಳಿಬೇಕು ಅಂದರೆ ಈಗ ಒಂದು ಉತ್ತಮವಾದ ಯೋಜನೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ತಂದಿದ್ದಾರೆ. ಅದು ಏನಪ್ಪ ಅಂದರೆ PM ಕುಸುಮ್ ಬಿ ಯೋಜನೆ ಅಂತ ತಂದಿದ್ದಾರೆ ಸ್ನೇಹಿತರೆ. ಸೊ ಅದರ ಸದುಪಯೋಗವನ್ನು ಎಲ್ಲ ರೈತರು, ಅದರಲ್ಲೂ ನಮ್ಮ ಯಾವುದು ಚಾನಲ್ ಇರದೇ ಇರ್ತಕ್ಕಂಥ ಏರಿಯಾಗಳು ಅಂದರೆ ಚಿತ್ರದುರ್ಗ, ಚಳ್ಳಕೆರೆ, ಹೊಸದುರ್ಗ, ಈ ಥರದ ಪ್ರದೇಶಗಳು, ತುಮಕೂರು, ಕೆಲವು ಪ್ರದೇಶಗಳಿಗೆ ಅತಿ ಅವಶ್ಯಕವಾಗಿ ಈ ಯೋಜನೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರು ಯಾವುದೇ ಚಾನಲಿಂದ ನೀರನ್ನು ಬಿಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಚಾನಲ್ಗಳು ಕಡಿಮೆ, ಅಲ್ಲಿ ಯಾವುದೇ ನೀರಾವರಿ ಯೋಜನೆಗಳು ಕಡಿಮೆ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇವರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಇವರು ಕೊಳವೆ ಬಾವಿಯ ಮುಖಾಂತರ ಅಂದರೆ ಬೋರ್ವೆಲ್ಗಳನ್ನು ಬೋರ್ ಮುಖಾಂತರ ಕೊರೆಸಿರ್ತಾರೆ. ಸೊ ಅದಕ್ಕೆ ಮೋಟ್ರ್ಗಳನ್ನು ತುಂಬ ಆಳ ಬಿಟ್ಟಿರ್ತಾರೆ. ಸುಮಾರು 700, 800, 900, 1000 ಅಡಿಗಳ ಲೆಕ್ಕದಲ್ಲಿ ಪಂಪ್ ಸೆಟ್ಗಳನ್ನು ಬಿಟ್ಟಿರ್ತಾರೆ. ಸೊ ಅದಕ್ಕೆ ಅವರು ಲೈನ್ ಮುಖಾಂತರ ಆ ಕರೆಂಟನ್ನು ಎಳ್ಕೊಂಡಿರ್ತಾರೆ. ಮತ್ತು ಆ ಕರೆಂಟು ಸ್ಟೆಪ್ ಟು ಸ್ಟೆಪ್ ಅಂದರೆ ಇಂತಿಂಥ ಸಮಯದಲ್ಲೇ ಕೊಡ್ತಾರೆ. ಸುಮಾರು ಬೆಳಗ್ಗೆ 9 ಗಂಟೆಯಿಂದ ಕೊಟ್ಟು 12 ಗಂಟೆ ತೆಗಿತಾರೆ, ಮತ್ತು 3 ಗಂಟೆಯಿಂದ ಕೊಟ್ಟು 6 ಗಂಟೆ ತೆಗಿತಾರೆ, ಅಥವಾ ಮಧ್ಯರಾತ್ರಿ ಕೊಡ್ತಾರೆ. ಯಾವುದೋ ಸಮಯದಲ್ಲಿ ಕೊಡ್ತಾರೆ. ಅದನ್ನು ಕಾದ್ಕೊಂಡು ಕೂತ್ಕೊಂಡು ರೈತರು ನೀರು ಬಿಟ್ಟು ಅವ್ರ ಬೆಳೆಯನ್ನು ತೆಗೆದುಕೊಳ್ಳೋದು ಆ ಶಿವನ ಹಾಗೆ ಬಿಟ್ಟಿದ್ದು ಅಷ್ಟು ಗೋಲ್ ಇರುತ್ತೆ ಸ್ನೇಹಿತರೆ. ಅದರಲ್ಲೂ ಈ ಬೇಸಿಗೆ ಸಮಯದಲ್ಲಿ ತುಂಬಾ ಅದರದ್ದು ಗೊಂದಲ ಇದೆ. ಸೊ ಅದಕ್ಕೆಲ್ಲ ತೆರೆ ಎಳಿಬೇಕು ಅಂದರೆ PM ಕುಸುಮ್ ಯೋಜನೆ ಅಡಿ ಪ್ರತಿಯೊಬ್ಬ ರೈತನೂ ಕೂಡ ಯಾರೆಲ್ಲ ಬೋರ್ವೆಲ್ ಕೊರೆಸಿದಿರೋ, ಅತಿ ಹೆಚ್ಚು ಕರೆಂಟ್ ಅವಶ್ಯಕತೆ ಇದೆ ಅನ್ನೋರು ಈ ಯೋಜನೆಗೆ ಮೊದಲು ಅರ್ಜಿ ಸಲ್ಲಿಸಿ. ಏಕೆಂದರೆ ಇದರಲ್ಲಿ 80% ಸರ್ಕಾರನೇ ಹಣವನ್ನು ಹೊಂದಿಸುತ್ತೆ ಸ್ನೇಹಿತರೆ. ಕೇವಲ ನೀವು 20% ಮಾತ್ರ ಹಣವನ್ನು ಹೊಂದಿಸಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಯೋಜನೆಯ ಅಡಿ ಎಲ್ಲರೂ ಈ ಯೋಜನೆ ಅಡಿ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಅಂದರೆ ಇದು ರಾಜ್ಯದಲ್ಲಿ MNRE ಮತ್ತು KREDL ಸಹಯೋಗದೊಂದಿಗೆ ರೈತರ ಜಮೀನಿಗೆ ಅಂದರೆ ಕೊಳವೆ ಬಾವಿ ಇರ್ಬೋದು ಅಥವಾ ತೆರೆದ ಬಾವಿಗಳಿಗೆ ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸುವುದು ಮತ್ತು ರೈತರಿಂದ ಆಹ್ವಾನಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ರೈತರುಗಳಿದ್ದೀರೋ 5 HP, 5 HP ಇರ್ಬೋದು, 700 HP ಇರ್ಬೋದು, 10 HP ಇರ್ಬೋದು, ನೀವು ಮೋಟ್ರುಗಳನ್ನು ಯಾವ ಲೆಕ್ಕದಲ್ಲೇ ಬಿಟ್ಟಿರೋ ಅದ್ರ ಲೆಕ್ಕಂಗೆ ನೀವು ಹಣವನ್ನು ಒದಗಿಸ್ಬೇಕಾಗುತ್ತೆ. ಅಂದರೆ 20% ವಂತಿಕೆಯನ್ನು ನೀವು ಕಟ್ಟಬೇಕಾಗುತ್ತೆ. ಅದಕ್ಕೆ ಹಲವಾರು ಕಂಪನಿಗಳು ಕೈ ಜೋಡಿಸಿದ್ದಾವೆ. ನಿಮಗೆ ಯಾವ ಕಂಪನಿ ಸೂಕ್ತ, ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಯಾವ ಕಂಪನಿಗಳು ಸೂಕ್ತ ಅನ್ನೋದನ್ನು ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇದು ಸೌರ ಶಕ್ತಿ ರೈತರಿಗೆ ಬದುಕಿಗೆ ಒಳ್ಳೆಯ ಹಸನವಾದ ಜೀವನವನ್ನು ಕಟ್ಕೊಡ್ಬೇಕು ಅಂತ ಈ ಯೋಜನೆಯನ್ನು ತಂದಿದ್ದಾರೆ. ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ವೇಳೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಸೂರ್ಯ ಉದಯ ಆದ ಅಂದರೆ ಮತ್ತೆ ಸಂಜೆ 6 ಅಥವಾ 7 ಗಂಟೆವರೆಗೂ ಆ ಸೂರ್ಯ ಮುಳುಗುವವರೆಗೂ ನಿಮ್ಮ ಮೋಟ್ರು ಚಾಲನೆಯಲ್ಲಿರುತ್ತೆ ಸ್ನೇಹಿತರೆ. ಯಾವುದೇ ರಾತ್ರಿ ಹೊತ್ತು ನೀವು ಯಾವುದೇ ಕರೆಂಟನ್ನು ಕಾಯೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಸ್ಟಾರ್ಟ್ ಆಯಿತಾ, ನಿಮ್ಮ ಮೋಟ್ರ್ ಸ್ಟಾರ್ಟ್ ಆಯಿತು, ಮತ್ತು ಸೂರ್ಯ ಮುಳುಗಿನ ನೀವು ಆರಾಮ ಬಂದು ಮನೇಲಿ ಮಲಗ್ಬೋದು ಸ್ನೇಹಿತರೆ. ಯಾವುದೇ ಕರೆಂಟನ್ನು ಕಾಯೋ ಅವಶ್ಯಕತೆ ಇಲ್ಲ. ಮತ್ತು ನಿರಂತರ ನೀರಾವರಿಯಿಂದ ಆ ಬೆಳೆಯನ್ನು ಉತ್ಪಾದನೆಯನ್ನು ಇದರಿಂದ ಹೆಚ್ಚಿಸ್ಬೋದು. ಸ್ಥಳೀಯವಾಗಿ ಮತ್ತು ವಿದ್ಯುತ್ತನ್ನು ನೀವು ಉತ್ಪಾದನೆ ಮಾಡಬಹುದು. ಯಾವುದೇ ಬೆಸ್ಕಾಮು, ಜಸ್ಕಾಮು, ಯಾವುದೇ ಒಂದು ಬರ್ತಕ್ಕಂಥ ಆ ವಿದ್ಯುತ್ತನ್ನು ನೀವು ಕಾಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಮತ್ತು ಇದನ್ನು ಯಾವ ರೀತಿ ನೀವು ಅರ್ಜಿನ ಹಾಕಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂದರೆ ನೀವು www.sauramitra.com ಅಂತ ಒಂದು ವೆಬ್ ಅಡ್ರೆಸ್ ಇದೆ ಸ್ನೇಹಿತರೆ. ಅಲ್ಲಿ ನೀವೇ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಅದು ಆ ಪೇಜ್ ಓಪನ್ ಆಗುತ್ತೆ. ಅಲ್ಲೋಗಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ರಿಜಿಸ್ಟರ್ ಅಂತ ಇರುತ್ತೆ. ಸೊ ನೀವು ಮೊಬೈಲನ್ನು ಎಂಟ್ರಿ ಮಾಡಿ, ಮೊಬೈಲಿನ ನಂಬರನ್ನು ಎಂಟ್ರಿ ಮಾಡಿದಾಗ OTP ಬರುತ್ತೆ. OTP ಬಂದ ಮೇಲೆ ಫಾರ್ಮರ್ ನೇಮು, ಅವರ ಅಡ್ರೆಸ್ಸು ಕೇಳುತ್ತೆ. ಮತ್ತು ನಿಮಗೆ ಮೊದಲು ಆ ಕರೆಂಟ್ ಯಾವ ಲೈನಿಂದ ಬಂದಿತ್ತು,
ಫಾರ್ ಎಕ್ಸಾಂಪಲ್ ನಮಗೆಲ್ಲ ಬರ್ತಕ್ಕಂಥದ್ದು ಹಿರಿಯೂರಿಂದ, ಮತ್ತು ಅಲ್ಲಿ ಸಬ್ ಸ್ಟೇಷನ್ಸ್ಗಳಿರುತ್ತೆ, ಅಂದರೆ ಬಾಗೂರು, ಮಧುರೆ, ಮಾಡತ್ಕೆರೆ, ಈ ಥರ ಅಲ್ಲಿ ಎಲ್ಲ ಕೇಳ್ತಾ ಹೋಗುತ್ತೆ ನೀವು ಎಲ್ಲಿಂದ ತೊಗೊಂಡಿದ್ರೆ ಏನು ಅಂತ. ಸೊ ಅದನ್ನೆಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಬಂದ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಅಡ್ರೆಸ್ಸನ್ನು ಫಸ್ಟ್ ಸ್ಟೇಜಲ್ಲಿ ಕೇಳುತ್ತೆ, ನೆಕ್ಸ್ಟ್ ಇದನ್ನು ಕೇಳುತ್ತೆ. ನೆಕ್ಸ್ಟ್ ನೀವು ಬೋರ್ವೆಲ್ಲನ್ನು ಎಷ್ಟು ಅಡಿ ಕೊರೆಸಿದ್ದೀರಾ, ಡೀಪು ಎಷ್ಟಿದೆ, ನೀವು ಎಷ್ಟರಲ್ಲಿ ನೀರು ಬಂತು, ಮತ್ತು ನೀವು ಸಂಪೂರ್ಣವಾಗಿ ಎಷ್ಟು ಅಡಿ ಕೊರೆಸಿದ್ದೀರಾ. ಯಾಕೆಂದರೆ ಅವರು ಪಂಪ್ ಸೆಟ್ಗಳು ಮೋಟ್ರ್ಗಳನ್ನು ಕೊಡಬೇಕು ಅಂದರೆ ನಿಮ್ಗೆ ಎಷ್ಟಡಿ ಆಳಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗಬೇಕು. ಸೊ ಅರ್ಜಿಯನ್ನು ಹಾಕಿದಾಗ ಸೊ ಅದನ್ನೆಲ್ಲ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಆ ಸೌರಮಿತ್ರ.com ಅಲ್ಲಿ. ಅಂದರೆ PM ಕುಸುಮ್ ಯೋಜನೆ ಅರ್ಜಿಯನ್ನು ಏನು ಓಪನ್ ಮಾಡಿರ್ತೀರೋ ಅಲ್ಲಿ ಇದೆಲ್ಲ ಕೇಳ್ತಾ ಹೋಗುತ್ತೆ. ಸೊ ನೀವೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇದಕ್ಕೆ ಮೇಯ್ನ್ ಡಾಕ್ಯುಮೆಂಟ್ ಬೇಕಾಗಿರೋದು ಕೇವಲ 3 ಡಾಕ್ಯುಮೆಂಟ್ ಸ್ನೇಹಿತರೆ. ಒಂದು ಏನಪ್ಪ ಅಂದರೆ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಜೊತೆಗೆ ಅಪ್ಲೋಡ್ ಮಾಡಿ. ಆ PDF ಅಲ್ಲಿ ಇರ್ಬೋದು ಅಥವಾ JPG ಇರ್ಬೋದು. ಆಧಾರು ಮತ್ತು ಪಾನ್ ಕಾರ್ಡು, ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಮೇಯ್ನ್ ಅತಿ ಮುಖ್ಯವಾಗಿ ನಿಮ್ಮದೇ ಆದ ಜಮೀನು ಇದೆ ಅಂತ ಗೊತ್ತಾಗಬೇಕು ಅಂತ. ಆ ಜಮೀನು ಎಷ್ಟು ಎಕರೆ ಇದೆ ಅಂತ ಗೊತ್ತಾಗಬೇಕು ಅಂತ. ಸೊ ಅದು ಏನನ್ನು ಕೇಳುತ್ತೆ ಅಂದರೆ ಪಹಣಿಯನ್ನು ಕೇಳುತ್ತೆ. ಪಹಣಿಯನ್ನು ನೀವು ಎಂಟ್ರಿ ಮಾಡ್ಬೇಕಂದ್ರೆ RTCಯನ್ನು, ಪಹಣಿಯನ್ನು ಕೂಡ ಅಪ್ಲೋಡ್ ಮಾಡಬೇಕು. ಸೊ ಹಾಗಾದರೆ ಡಾಕ್ಯುಮೆಂಟು ಕೇವಲ ಬೇಕಾಗಿರೋ 3: ಆಧಾರು ಮತ್ತು ಪ್ಯಾನ್ ಕಾರ್ಡು ಮತ್ತು ಪಹಣಿ. ಇಷ್ಟಿದ್ರೆ ಸಾಕು, ನೀವು ಈ ಸೌರಶಕ್ತಿ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಮತ್ತೆ ಯಾವ ರೀತಿ ಅಂದರೆ ಆ ಸ್ಟೇಟ್ ಗೌರ್ಮೆಂಟು 50% ಅಷ್ಟು ಸಹಾಯಧನವನ್ನು ಕೊಡುತ್ತೆ, ಮತ್ತು ಸೆಂಟ್ರಲ್ ಗೌರ್ಮೆಂಟು 30% ಸಹಾಯಧನವನ್ನು ಕೊಡುತ್ತೆ. ರೈತರು 20% ಸಹಾಯಧನವನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಮತ್ತು ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಸೊ ಅಲ್ಲಿ ಇಂತಿಷ್ಟು ಅಂತ ಕೆಲವು ಕಂಪನಿಗಳಿದ್ದಾವೆ, ಅದು ಯಾವ ಥರ ಅಂತ ಈಗ ಮುಂದಿನ ಹೇಳ್ತಾ ಹೋಗ್ತಿದೆ. ಸೊ ಒಟ್ಟಾರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ಈ ವಿಡಿಯೋವನ್ನು ಎಲ್ಲ ಪ್ರತಿಯೊಬ್ಬರು ರೈತರಿಗೆ ಶೇರ್ ಮಾಡ್ತಾ ಹೋಗಿ. ರೈತರು ಮಕ್ಕಳಿರ್ಬೋದು, ರೈತರ ಅಣ್ಣ ತಮ್ಮಂದಿರಿರ್ಬೋದು, ಅಥವಾ ರೈತರಿಗೆ ಸಂಬಂಧಿಸಿದ ಸ್ನೇಹಿತರಿರ್ಬೋದು, ಇದನ್ನು ಸ್ನೇಹಿತರಿಗೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿದರೆ ಅವರಿಗೂ ಕೂಡ ಉಪಯೋಗ ಆಗುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಅನ್ನೋದು ತುಂಬ ಅಮೂಲ್ಯವಾದದ್ದಾಗಿದೆ ರೈತರ ಜೀವನಕ್ಕಾಗಿ. ಸೊ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪ್ರತಿಯೊಬ್ಬ ರೈತನಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ಮೋಟ್ರ್ಗಳನ್ನು 3 HP, 5 HP ಮತ್ತು 7.5 HP ಮತ್ತು 10 HP ಅಂತ ಮಾಡಿದ್ದಾರೆ. ಅದರಲ್ಲಿ ಪಂಪ್ ಮಾದರಿಯಲ್ಲಿ ಸರ್ಫೇಬಲ್ ಮತ್ತು ಸಬ್ಮರ್ಸಿಬಲ್ ಪಂಪ್ ಅಂತ ಮಾಡಿದ್ದಾರೆ. ಸೊ ನೀವು 3 HP ಏನಾರು ಹಾಕ್ಸ್ಬೇಕು ಅಂದರೆ ರಾಜ್ಯ ಸರ್ಕಾರ ಸರ್ಫೇಸ್ ಪಂಪ್ಗಳಿಗೆ 97,972, 54,696, ರೈತರು ಕಟ್ತಕ್ಕಂಥದ್ದು 43,276 ರೂಪಾಯಿ. ಸೊ ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ರೈತರುಗಳು ಹಾಕ್ಸ್ತಕ್ಕಂಥದ್ದು, ಯಾರು ಚಿಕ್ಕದಕ್ಕೆ ಹೋಗಲ್ಲ. ಸೊ ಮಿನಿಮಮ್ 7.5 HP ಹಾಕ್ಸ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಸಬ್ಮರ್ಸಿಬಲ್ ಪಂಪಿಗೆ 81,817 ರೂಪಾಯಿ ಕಟ್ಟಿದರೆ ನಾವು ಇನ್ನು ಉಳಿದದ್ದನ್ನು ಗೌರ್ಮೆಂಟು ಕಟ್ಟಿ ನಮಗೆ ಪಂಪ್ ಸೆಟ್ಟು ಮತ್ತು ಸೋಲಾರು ಎಲ್ಲದನ್ನು ಫಿಟ್ ಮಾಡಿ ಕೊಟ್ಟು ಹೋಗ್ತಾರೆ. ಸೊ ಅದಕ್ಕೆ ಎಷ್ಟೆಷ್ಟು ಖರ್ಚು ವೆಚ್ಚ ಬರುತ್ತೆ ಅನ್ನೋದ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನೀವು ನೋಡ್ಕೊಬೋದು ಸ್ನೇಹಿತರೆ. ಮತ್ತು ಯಾವ್ಯಾವ ಕಂಪ್ನಿಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ, ಅದನ್ನು ಕೂಡ ನೋಡೋಣ. ಸೊ ಸೋಲಾರ್ ಕಂಪ್ನಿಗಳು ಯಾವ್ಯಾವು ಅಂತ ನೋಡೋಣ ಬಂದರೆ, ಅದರಲ್ಲಿ ಅದಿತಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ಡು, ಅರ್ಚನಾ ಇಂಡಸ್ಟ್ರೀಸು, ಆಸ್ಟ್ರೇಲಿಯನ್ ಪ್ರೀಮಿಯಂ ಸೋಲಾರ್ ಇಂಡಿಯಾ, ಆಮೇಲೆ CRI ಪಂಪ್ಸು, ಆಮೇಲೆ ಜುನ್ನಾ ಸೋಲಾರ್ ಸಿಸ್ಟಮ್ಮು, KLK ವೆಂಟರೈಸ್ ಪ್ರೈವೇಟ್ ಲಿಮಿಟೆಡ್ಡು, ಆಮೇಲೆ MS ಶಕ್ತಿ ಪಂಪ್ ಸೆಟ್ಸು, ಆಮೇಲೆ ಓಝೋಲ್ ಪಂಪ್ಸ್ ಲಿಮಿಟೆಡ್ಡು, ಪೆರಲ್ ಎಂಟರ್ಪ್ರೈಸಸ್ಸು, ರೋಟ್ ಮ್ಯಾಗ್ ಎಂಟರ್ಪ್ರೈಸಸ್ ಲಿಮಿಟೆಡ್ಡು, ಸಿರ್ಸ್ ಸೋಲಾರ್ ಎನರ್ಜಿ ಸಿಸ್ಟಮ್ಸು, ಶ್ರೀ ಸಾವಿತ್ರಿ ಸೋಲಾರು, ಕೊನೆಯದಾಗಿ ಸನ್ಗ್ರೇಸ್ ಅನ್ನೋ ಒಂದು ಸೋಲಾರ್ ಕಂಪ್ನಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಯಾವುದು ಬೇಕು ಅನ್ನೋದನ್ನು ನೀವೇ ಆಯ್ಕೆ ಮಾಡ್ಕೊಬೋದು ಸ್ನೇಹಿತರೆ. ಸೊ ಒಟ್ಟಾರೆ ನೀವು ಈ ರೀತಿಯಾಗಿ ಅರ್ಜಿಯನ್ನು ಹಾಕಿ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಬೇಕಾದ್ರೆ, ಒಟ್ಟಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.